ಲಕ್ಷ್ಮೀ ದೇವಿಯನ್ನು ಹೀಗೆ ಒಲಿಸಿಕೊಂಡರೆ ಮುಟ್ಟಿದ್ದೆಲ್ಲ ಚಿನ್ನ. ಈ ಕಾರಣಕ್ಕಾಗಿ ಹೆಚ್ಚಿನವರು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸುತ್ತಾರೆ. ಈ ಬಯಕೆ ನಿಮ್ಮಲ್ಲಿಯೂ ಇದ್ದರೆ ಇವುಗಳನ್ನು ನೀವು ಮಾಡಬೇಕು. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ಮಾಡುವ ಕೆಲಸದಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಹಾಗೂ ಈ ಕೆಲಸಗಳನ್ನು ಮಾಡಬೇಕು. ಶುಕ್ರವಾರದ ದಿನವು ಲಕ್ಷ್ಮೀ ದೇವಿಯ ಆರಾಧನೆಗೆ ಮೀಸಲಿಡಲಾದ ದಿನವಾಗಿದೆ. ಏಕೆಂದರೆ ಇದು ಲಕ್ಷ್ಮೀ ದೇವಿಯ ನೆಚ್ಚಿನ ದಿನವಾಗಿದೆ. ಹಾಗಾಗಿ ಈ ದಿನದಂದು ನಾವು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಉಪವಾಸ ವ್ರತವನ್ನು ಆಚರಿಸಬೇಕು ಮತ್ತು ಆಕೆಯನ್ನು ವಿಧಿವತ್ತಾಗಿ ಪೂಜೆ ಮಾಡಬೇಕು. ಲಕ್ಷ್ಮೀ ದೇವಿಗೆ ಗುಲಾಬಿ ಹೂವುಗಳನ್ನು ಅಥವಾ ಕಮಲದ ಹೂವುಗಳನ್ನು ಅರ್ಪಿಸಬೇಕು. ನಿಮಗೆ ಪ್ರತಿದಿನ ಲಕ್ಷ್ಮೀ ಮಂತ್ರವನ್ನು ಅಥವಾ ಶ್ರೀ ಸೂಕ್ತವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ನೀವು ಬುಧವಾರ ಅಥವಾ ಶುಕ್ರವಾರದಂದು ಶ್ರೀ ಸೂಕ್ತವನ್ನು ಪಠಿಸಬೇಕು. ಇಲ್ಲವಾದರೆ ಸ್ನಾನ ಮಾಡಿ ಧ್ಯಾನ ಮಾಡಿದ ನಂತರ ಲಕ್ಷ್ಮೀ ಸಹಸ್ರನಾಮವನ್ನು ಪಠಿಸಬೇಕು. ಕನಕಧಾರ ಸ್ತೋತ್ರವನ್ನು ಪಠಿಸಬೇಕು. ಬುಧವಾರ ಅಥವಾ ಶುಕ್ರವಾರದಿಂದ ಲಕ್ಷ್ಮೀ ದೇವಿಯ ಯಾವುದೇ ಮಂತ್ರವನ್ನು ಕಮಲದ ಬೀಜದ ಮಾಲೆಯನ್ನು ಹಿಡಿದು ಪ್ರತಿದಿನ 108 ಬಾರಿ ಮಂತ್ರವನ್ನು ಪಠಿಸಬೇಕು. ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಶ್ರೀಯಂತ್ರವನ್ನು ಮನೆಯಲ್ಲಿಟ್ಟು ಅದನ್ನು ಪ್ರತಿದಿನ ಪೂಜಿಸಿ. ಹಿಂದಿನ ಜನ್ಮದ ಕರ್ಮದ ಪ್ರಕಾರ ಜಾತಕದಲ್ಲಿ ಕೇಮದ್ಗ, ದರಿದ್ರ ಯೋಗ, ಶತಕ ಯೋಗ, ಋಣಯೋಗ, ದುರ್ಯೋಗ, ಋಣಭಾರದ ಯೋಗ ಇತ್ಯಾದಿ ಅಶುಭ ಯೋಗಗಳು ಸೃಷ್ಟಿಯಾಗುತ್ತವೆ. ಯಂತ್ರರಾಜ ಶ್ರೀಯಂತ್ರವನ್ನು ಪೂಜಿಸುವುದರಿಂದ ವ್ಯಕ್ತಿಯು ಸಮೃದ್ಧಿಯನ್ನು ಪಡೆಯುತ್ತಾನೆ. ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಅನೇಕ ರೀತಿಯ ತಂತ್ರ, ಮಂತ್ರ ಮತ್ತು ಯಂತ್ರ ಸಾಧನಗಳನ್ನು ಬಳಸಿ ಪೂಜೆಯನ್ನು ಮಾಡಲಾಗುತ್ತದೆ. ಆದರೆ ಪಂಡಿತರ ಸಲಹೆ ಇಲ್ಲದೆ ಈ ಕೆಲಸವನ್ನು ಮಾಡದಿರಿ. ವೈದಿಕ ಅಥವಾ ತಾಂತ್ರಿಕ ಗ್ರಂಥಗಳಲ್ಲಿ ಸಾಧನದ ಕುರಿತು ಹೇಳಲಾಗಿದೆ. ಇವುಗಳ ಅಭ್ಯಾಸವು ತಕ್ಷಣದ ಫಲಿತಾಂಶಗಳನ್ನು ನೀಡುತ್ತದೆ, ಆದರೆ ತೀವ್ರ ಎಚ್ಚರಿಕೆಯ ಅಗತ್ಯವಿದೆ. ತಂತ್ರಗಳಲ್ಲಿ ಹರಿದ್ರ ತಂತ್ರ ಸಾಧನ, ನೈವೇದ್ಯ ತಂತ್ರ ಸಾಧನ, ಅಶ್ವಜೀವ ತಂತ್ರ ಸಾಧನ, ಆಧಾರ ತಂತ್ರ ಸಾಧನ ಇತ್ಯಾದಿ ಹಲವು ಸಾಧನಗಳಿವೆ. ಇದಲ್ಲದೆ ಸಾತ್ವಿಕ ಸಾಧನ ಕೂಡ ಇದೆ. ಇವುಗಳನ್ನು ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಬಳಸಿಕೊಳ್ಳಬಹುದು. ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಮುನ್ನೆಚ್ಚರಿಕೆಗಳು. ಮನೆಯಲ್ಲಿ ಎಲ್ಲೆಂದರಲ್ಲಿ ಕೊಳಕನ್ನು ಇಟ್ಟುಕೊಳ್ಳದಿರಿ. ವಾಸ್ತುದೋಷವಿದ್ದಲ್ಲಿ ಸ್ವಸ್ತಿಕವನ್ನು ಹಾಕಿ. ಮುಸ್ಸಂಜೆ ವೇಳೆ ಮನೆಯನ್ನು ಗುಡಿಸದಿರಿ. ಮಹಿಳೆಯರನ್ನು ಯಾವಾಗಲೂ ಗೌರವಿಸಿ. ಪ್ರಾಣಿ ಪಕ್ಷಿಗಳಿಗೆ ರಕ್ಷಣೆ ನೀಡಿ. ಲಕ್ಷ್ಮೀ ದೇವಿಯನ್ನು ನಿಯಮಾನುಸಾರ ಈ ರೀತಿ ಪೂಜೆ ಮಾಡುವುದರಿಂದ ತಾಯಿ ಲಕ್ಷ್ಮೀ ದೇವಿ ನಿಮಗೆ ಒಲಿಯುತ್ತಾಳೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು.